ಹಾಯ್ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಬಿಗ್ ಬಾಸ್ನಿಂದ ಯಾರು ಹೊರಗಡೆ ಹೋಗ್ತಾರೆ ಹಾಗೆ ಒಳಗಡೆ ಉಳ್ಕೊತಾರೆ, ಇರೋ ಇಷ್ಟು ಕಂಟೆಸ್ಟೆಂಟಲ್ಲಿ ಯಾರು ಜನಕ್ಕೆ ಇಷ್ಟ ಆಗ್ತಾರೆ, ಯಾರು ಜಾಸ್ತಿ ಯಾರಿಗೆ ಓಟ್ ಆಗಿದೆ ಅನ್ನೋದು ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆ ಚೆನ್ನಾಗಿ ನಿನ್ನೆ ಎಪಿಸೋಡ್ನಲ್ಲಿ ನೋಡಿರ್ಬೋದು, ಯದ್ವಾ ತದ್ವಾ ನಗ್ನಕ್ಕಂಡೇನೆ ಸುದೀಪ್ ಅವರು ಲಾಯರ್ ಅವ್ರಿಗೆಲ್ಲ ಸ್ವಲ್ಪ ಹಾಗೇನೆ ಟಾಂಗ್ ಕೊಟ್ಟಿದ್ದಾರೆ. ಲಾಯರ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಬೆಳಗ್ಗೆನೇ ಒಂಥರ ಇರ್ತಾರೆ, ರಾತ್ರಿಗೆ ಒಂಥರ ಆತಾರೆ ಇವರು ಅಂತ ಎಲ್ಲ ಜನ ಒಳಗಡೆ ಇರೋ ಜನ ಹೇಳ್ತಾ ಇದ್ದಾರೆ. ಉಸಿರು ಒಳ್ಳೆ ಥರ ಆಡ್ತಾ ಇದ್ದಾರೆ ಹಂಗೆ ಹಿಂಗೆ ಅಂತ. ಸೊ ಇವಾಗ ಯಮುನಾ, ಲಾಯರು ಹಾಗೆ ಚೈತ್ರ, ಇವ್ರು 3 ಜನದಲ್ಲಿ ಯಾರು ಹೊರಗಡೆ ಹೋಗ್ತಾರೆ ಅನ್ನೋದು ಇವಾಗಿನ ಸುದ್ದಿ. ಸೊ ಚೈತ್ರ ಮತ್ತು ಲಾಯರು ಸ್ವಲ್ಪ ವೋಟಿಂಗ್ ನಡೆದಿದ್ದಾವೆ. ಯಾಕೆ ಅಂತ ಅಂದರೆ ಇವರೆಲ್ಲ ಸ್ವಲ್ಪ ರಾಜಕಾರಣ ಇದರಲ್ಲಿರೋದ್ರಿಂದ ಲಾಯರ್ಗೆ ಸ್ವಲ್ಪ ವೋಟಿಂಗು ನಡೆದಿರ್ತವೆ. ಅದು ನಿಮಗೆಲ್ಲ ಗೊತ್ತಿರೋ ಅಂಥದ್ದೇ. ಯಾಕಂದರೆ ಇವರು ಬಿಗ್ ಬಾಸ್ನೇ ಕೊಂಡ್ಕೊತೀನಿ, ಇಡೀ ದೇಶನೇ ಕೊಂಡ್ಕೊತೀನಿ, ವರ್ಡೇ ಕೊಂಡ್ಕೊತೀನಿ ಅಂತ ಹೇಳೋರು ಇದನ್ನೆಲ್ಲ ಆಡಿರ್ತಾರೆ. ಹಾಗೆ ವೋಟಿಂಗ್ ಕೂಡ ಅವ್ರಿಗೆ ಸದ್ಯಕ್ಕೆ ಬಿದ್ದಿರ್ತವೆ, ಇನ್ನೂ ಹೊರಗಡೆ ಬರೋ ಚಾನ್ಸಸ್ ಇರಲ್ಲ. ಹಾಗೆ ಚೈತ್ರ ಅವ್ರಿಗೂ ಅಷ್ಟೇನೆ ಆಲ್ಮೋಸ್ಟು ಇವಾಗ ಅವರು ಸ್ವಲ್ಪ ಗೇಮಿಂಗು ಅವೆಲ್ಲ ನೋಡಿದ್ರೆ ಇರೋದ್ರಲ್ಲಿ ಸ್ವಲ್ಪ ಪರವಾಗಿಲ್ಲ ಅಂತ ಅಂದ್ಕೊಂಡು ಅವ್ರಿಗೂ ಕೂಡ ವೋಟಿಂಗ್ ಮಾಡಿರ್ತಾರೆ. ಆದರೆ ಈ ಯಮುನಾ ಅನ್ನೋರು ಏನಿದ್ದಾರೆ ಅವ್ರಿಗೆ ಖಂಡಿತವಾಗ್ಲೂ ವೋಟಿಂಗ್ ತುಂಬಾ ಕಡಿಮೆ ಇರೋದ್ರಿಂದ, ಅಂದರೆ ಈ ವಾರ ಅವರಿಗೆ ಎಲ್ಲರೂ ಆಸೆ ಪಡ್ತಾ ಇರೋದು ಯಮುನಾ ಹಾಗೆ ಲಾಯರ್ ಅವರು ಹೋಗಬೇಕು ಅನ್ನೋದು ಎಲ್ಲರ ಆಸೆ ಆಗಿದೆ. ಬಟ್ ಚೈತ್ರದು ಇನ್ನೂ ಅಷ್ಟೊಂದು ಇನ್ನೂ ಇದಾಗಿಲ್ಲ. ಬಟ್ ಗೇಮಿಂಗ್ ಅಂತ ಬಂದಮೇಲೆ ಖಂಡಿತವಾಗ್ಲೂ ಗೇಮಲ್ಲಿ ಅವರು ಆಟ ಆಡಿದ್ರೆ ಅವರು ಉಳ್ಕೊತಾರೆ. ಈ ಲಾಯರ್ ಏನಿದ್ದಾರೆ ಅವ್ರ ಕೈಲೂ ಏನೂ ಆಗಲ್ಲ, ಗೇಮಿಂಗ್ ಎಲ್ಲ ಏನೂ ಮಾಡೋಕ್ಕಾಗಲ್ಲ. ಅವರು ಬರೀ ಒಬ್ಬರಿಂದ ಒಬ್ರಿಗೆ ತಂದಿಕ್ಬೋದು, ಆಮೇಲೆ ಅದು ಮಾಡ್ಬೋದು ಇದು ಮಾಡ್ಬೋದು, ನಾನು ಹಾಗೆ ಹಿಂಗೆ ಅಂತ ಹೇಳ್ಕೊಂಡು ತಿರ್ಗಾಡ್ಬೋದೇ ಹೊರತು ಅವ್ರ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ. ಆದರೆ ಯಮುನಾ ಅವ್ರ ಕೈಯಲ್ಲೂ ಕೂಡ ಅವ್ರಿಗೆ ಏಜು ಒಂದಿದಾಗಿದೆ, ಅವ್ರಿಗೂ ಕೂಡ ಏನು ಮಾಡೋಕ್ಕಾಗಲ್ಲ ಅನ್ನೋದು ಈ ಇದರಲ್ಲಿ ಗೊತ್ತಾಗ್ತಾ ಇದೆ. ಈಗ ಫಸ್ಟ್ ವಾರದಲ್ಲಿ ಎಲಿಮಿನೇಷನ್ ಅಂದರೆ ಇವಾಗ ಯಾರು ಹೋಗ್ತಾರೆ ಅನ್ನೋದು ಈ 3 ಜನದಲ್ಲಿ ಯಾರು ಹೋಗ್ತಾರೆ ಅನ್ನೋದು ಡೌಟ್ ಇತ್ತು. ಬಟ್ ಇವಾಗ ಕ್ಲಿಯರ್ ಆಗಿದೆ, ಯಮುನವ್ರಿಗೆ ವೋಟ್ ಬಿದ್ದಿಲ್ಲ, ಅದರಿಂದ ಇವರೇ ಹೋಗ್ಬೋದು ಅನ್ನೋದು ಕೂಡ ಇದೆ. ಆಮೇಲೆ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಬಟ್ ಈ ವಾರ ಇನ್ನು ಹೊಸದಾಗಿ ಬಂದಿರೋದ್ರಿಂದ, ಅಂದರೆ ಇನ್ನು ಒಂದೇ ವಾರ ಆಗಿರೋದ್ರಿಂದ ಇನ್ನೂ ಸ್ವಲ್ಪ ಅದನ್ನು ಪೋಸ್ಟ್ಪೋನ್ ಮಾಡಿದ್ರು ಮಾಡ್ಬೋದು. ಈ ವಾರ ಇಲ್ಲ, ಇವರು ಆಚೆ ಯಾರೂ ಹೋಗಲ್ಲ, ಇನ್ನೂ ಒಂದು ವಾರ ಒಳಗಡೆ ಇರ್ಬೋದು ಅಂತ ಅಂದರೆ ಅದನ್ನು ಕೂಡ ಇದಾಗುತ್ತೆ, ಇನ್ನೂ ಒಂದು ವಾರ ಮುಂದೆ ಹೋಗುತ್ತೆ. ಬಟ್ ಅಲ್ಲಿವರೆಗೂ ಕಾದು ನೋಡಬೇಕು, ಈ ವಾರ ಆಗುತ್ತೋ ಇಲ್ವೋ ಅನ್ನೋದು ಕೂಡ ವೆಯ್ಟ್ ಮಾಡಿ ನೋಡಬೇಕು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ವೋಟ್ ಮಾಡ್ತಿರೋ, ಯಾರಿಗೆ ವೋಟ್ ಮಾಡ್ತಿರೋ ಖಂಡಿತವಾಗ್ಲೂ ನೋಡ್ಕೊಂಡು ವೋಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹಾಗೆ ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್, ಬಾಯ್.